ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಲ್ಲಿ ನೋಡಿ, ನನ್ನ ಮಗ ದೊಡ್ಡಪ್ಪ ಮತ್ತು ಅವ್ರ ತಾತನ ಜೊತೆ ಬೆಳಿಗ್ಗೆನೆ ಕೂತ್ಕೊಂಡು ಆಟ ಆಡ್ತಿದ್ದಾನೆ. ಆ್ಯಂಡ್ ಇವತ್ತು ಒಂದು ಪಾರ್ಸೆಲ್ ಬಂತು. ಅದೇನಪ್ಪ ಅಂದರೆ, ನಾನು ವೆಸಲ್ಸ್ ತರಿಸಿದ್ದೆ, ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು. ಏನಂತ ನೀವೇ ನೋಡಿ. ಇದು 3 ಪಾತ್ರೆ ಬಂದಿದೆ ವಿತ್ ಗ್ಲಾಸ್ ಲಿಡ್ಸು. ತುಂಬ ಚೆನ್ನಾಗಿ ಬಂದಿದೆ ಪಾತ್ರೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ನನ್ನ ತಂಗಿಗೆ ಅವ್ರ ಫ್ರೆಂಡ್ ಅಣ್ಣನ ಮದುವೆ ಇತ್ತು, ಸೊ ಅವಳಿಗೆ ಒಂದು ಸ್ವಲ್ಪ ರೆಡಿ ಮಾಡಬೇಕಾಗಿತ್ತು. ಸೊ ಹಿಂದಿನ ದಿನ ನಾನು ಅವಳಿಗೆ ನೇಲ್ ಪಾಲಿಶು ಆಮೇಲೆ ಅವಳ ಡ್ರೆಸ್ಸಸ್ ಎಲ್ಲ ರೆಡಿ ಮಾಡಿಡಬೇಕಾಗಿತ್ತು. ಸೊ ಅದನ್ನ ಇವಾಗ ಮಾಡ್ತಿದ್ದೆ. ಆ್ಯಂಡ್ ಇಲ್ಲಿ ನನ್ನ ಮಗನ ಜೊತೆ ನನ್ನ ತಂಗಿ ಮತ್ತು ನಮ್ಮ ಮಧು ಇಬ್ಬರು ಸೇರಿ ಆಟ ಆಡಿ ಅವ್ನಿಗೆ ಊಟ ಮಾಡಿಸ್ತಿದ್ರು. ಹಿಂಗೆ ನೋಡಿ, ಅವ್ನಿಗೆ ಊಟ ಮಾಡಿಸ್ಬೇಕಾದ್ರೆ ಎಷ್ಟು ಸತಾಯಿಸ್ತಾನೆ. ಆ್ಯಂಡ್ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ನಾನು ಆಲೂ ಕಟ್ಲೆಟ್ ಮಾಡ್ತಾಯಿದ್ದೆ. ಆಲೂ ಕಟ್ಲೆಟ್ಗೆ ನಾನು ಒಂದು 4 ಆಲೂಗಡ್ಡೆನ ಕುದಿಸ್ಕೊಂಡು ಅದರ ಸಿಪ್ಪೆ ಸುಲ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ನಾನು 2 ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೆ ಮತ್ತು ಒಂದು ಫುಲ್ ಕ್ಯಾರೆಟ್ನ ತುರ್ಕೊಂಡು ಇಟ್ಕೊಂಡಿದ್ದೆ. 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಕೊತ್ತಂಬರಿನ ಫೈನಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆಮೇಲೆ ಅದಕ್ಕೆ ನಾನು ಏನು ಮಸಾಲೆ ಬಳಸ್ತಿದ್ದೀನಿ ಅಂದರೆ, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, 1/2 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ಸ್ವಲ್ಪ ಆಮ್ಚೂರು ಪೌಡ್ರು, ಆಮೇಲೆ ಒಂದು ಫುಲ್ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಆಮೇಲೆ ಒಂದು 3/4 ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರು, ಆಮೇಲೆ ಸ್ವಲ್ಪ ಅರಿಶಿನ ಪುಡಿನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನಿಲ್ಲಿ ಹಸಿ ಬಟಾಣಿನ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಹಾಗೆ ಹಾಕಬೇಡಿ, ಕುದಿಸ್ಕೊಂಡು ಹಾಕ್ಕೊಳ್ಳಿ. ಆ್ಯಂಡ್ ಇವೆಲ್ಲನೂ ನಾನಿವಾಗ ಮಿಕ್ಸ್ ಮಾಡ್ಕೊತೀನಿ. ಒಂದು ಪಾತ್ರೆಗೆ ಮೊದಲು ನಾನು ಆಲೂಗಡ್ಡೆನ ಹಾಕೋತಾ ಇದ್ದೀನಿ. ಅದಾದಮೇಲೆ ಹಸಿ ಬಟಾಣಿ ಮತ್ತು ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ ಇವಾಗ. ಆಮೇಲೆ ಇದಕ್ಕೆ ನಾನು ತೆಗೆದಿಟ್ಕೊಂಡಿದ್ನಲ್ಲ ಅದೆಲ್ಲ ಮಸಾಲೆನೂ ಸೇರಿಸ್ಕೊತಾ ಇದ್ದೀನಿ. ಚಾಟ್ ಮಸಾಲ, ಆಮ್ಚೂರು ಪೌಡ್ರು, ಗರಂ ಮಸಾಲ ಮತ್ತು ಖಾರದ ಪುಡಿ, ಧನಿಯಾ ಪೌಡ್ರು ಮತ್ತು ಅರಿಶಿನ ಪುಡಿ ಇವೆಲ್ಲನೂ ನಾನು ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಇದಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಾನು ಕೈ ಅಳತೆಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ ಹೇಳೋದು ಮರ್ತಿದ್ದೆ. ನಾನು ಅವಲಕ್ಕಿನ ಆಲ್ರೆಡಿ ನೆನೆಸಿಟ್ಟಿದ್ದೆ. ಸ್ವಲ್ಪ ಹೊತ್ತು ನೆನೆಸಿಟ್ಟ ಮೇಲೆ ಅವಲಕ್ಕಿನ ಅದರಲ್ಲಿರೋ ನೀರನ್ನೆಲ್ಲನೂ ಹಿಂಡ್ಬಿಟ್ಟು ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ, ಇದೆಲ್ಲ ಮಿಶ್ರಣಕ್ಕೆ. ಇದೆಲ್ಲನೂ ಸೇರಿಸ್ಕೊಂಡಾದ್ಮೇಲೆ ಇದನ್ನು ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಪೂರ್ತಿ ಎಲ್ಲನೂ ಬ್ಲೆಂಡ್ ಆಗೋ ಥರ, ಮಸಾಲೆ ಎಲ್ಲ ಹಿಡಿಯೋ ಥರ ಇದನ್ನು ಮ್ಯಾಶ್ ಮಾಡ್ಕೊಳ್ಳಿ. ಸೊ ಇವಾಗ ಇದು ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ನಾನು ಅದನ್ನೆಲ್ಲನೂ ಮಾಡಿಟ್ಕೊಳ್ಳೋದಕ್ಕೆ ಒಂದು ತಟ್ಟೆ ತೊಗೊಂಡಿದ್ದೀನಿ. ಈ ಪ್ಲೇಟ್ಗೆ ನಾನು ಅದ್ರ ಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ನ ಉದುರಿಸ್ಕೊತಾ ಇದ್ದೀನಿ, ಯಾಕಂದರೆ ಅಂಟ್ಕೋಬಾರ್ದು ಅಂತ. ಆ್ಯಂಡ್ ನಾನಿವಾಗ ಸಣ್ಣ ಉಂಡೆಯಾಗಿ ಮಾಡಿಕೊಂಡು ಒಂಚೂರು ಕೈಯಲ್ಲೇ ನೀಟಾಗಿ ಅಗಲ ಮಾಡ್ಕೊತಾ ಇದ್ದೀನಿ. ತುಂಬ ದಪ್ಪ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ದಪ್ಪ ಆದರೆ ನೀಟಾಗಿ ಬೇಯಲ್ಲ. ಸೊ ನಾನೊಂದು ಸ್ವಲ್ಪ ಥಿನ್ನಾಗಿ ಮಾಡ್ಕೊತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಈ ಶೇಪಲ್ಲಿ ಮಾಡಿಕೊಂಡು ನಾನು ಇಲ್ಲಿ ಇಟ್ಕೋತಾ ಇದ್ದೀನಿ. ಸೊ ನಾನು ಮೊದಲು ಇವಿಷ್ಟನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ಒಂದು 15-20 ಆಗಿದೆ. ಅದಾದಮೇಲೆ ನಾನು ಗ್ಯಾಸ್ ಮೇಲೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡೆ. ಆಮೇಲೆ ನಾನು ಮಾಡಿಟ್ಕೊಂಡಿದ್ನಲ್ಲ ಆ ಕಟ್ಲೆಟ್ನ ರವೆಲಿ, ಅಂದರೆ ಸೂಜಿ ರವೆಯಲ್ಲಿ ಡಿಪ್ ಮಾಡಿಬಿಟ್ಟು ಇಟ್ಕೋತಾ ಇದ್ದೀನಿ. ನಾನು ಒಂದು 2-3ನ ಒಂದೇ ಸಲ ಮಾಡಿಬಿಟ್ಟು ಎಣ್ಣೆಲಿ ಕರಿತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಡೈರೆಕ್ಟಾಗಿ ಎಣ್ಣೆಲಿ ಹಾಕೋಕ್ಕೆ ಭಯ ಆಗಿದ್ದರಿಂದ ನಾನು ಸೌಟ್ ಮೇಲೆ ಇಟ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಡೋಂಟ್ ಮೈಂಡ್. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2 to 3 ಮಿನಿಟ್ಸ್ ನೀಟಾಗಿ ಬೇಯಿಸ್ಕೋಬೇಕು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲ ಹೊಳ್ಳಾಡಿಸ್ಕೊಂಡು ನಾನು ಬೇಯಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಎಣ್ಣೆಯಲ್ಲಿ ಒಬ್ಬಳೇ ಕರಿಯೋದಕ್ಕೆ ಹೋಗಲ್ಲ. ಸ್ವಲ್ಪ ನನಗೆ ಬಿಸಿ ಎಣ್ಣೆದು ಫೋಬಿಯಾ ಇದೆ, ಸ್ವಲ್ಪ ಅಲ್ಲ ತುಂಬಾ ಇದೆ. ಅದ್ರ ಹಿಂದೆನೂ ಒಂದು ಇನ್ಸಿಡೆಂಟ್ ಇದೆ, ನಾನು ಯಾವತ್ತಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವಾಗ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ. ನೀವಿಲ್ಲಿ ನೋಡ್ಬೋದು, ಒಂದು 2 to 3 ಮಿನಿಟ್ಸ್ ಅರೌಂಡ್ ಮಾಡಿದರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಇವಾಗ ಇದನ್ನು ತೆಗೆದು ನಾನು ಒಂದು ಪೇಪರ್ ಮೇಲೆ ಹಾಕ್ಕೋತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಮಾಡ್ಕೋತೀನಿ.
ಸೊ ಫೈನಲಿ ನಾನು ಕಟ್ಲೆಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಮನೇಲಿ ಎಲ್ಲರೂ ತಿಂದರು, ಟೇಸ್ಟಿಯಾಗಿದೆ ಅಂತ ಹೇಳಿದರು. ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆಮೇಲೆ ಇಲ್ಲಿ ನೋಡಿ, ನನ್ನ ಮಗ ಆ್ಯಕ್ಚುಲಿ ನಾನು ಕಾಲು ಒರೆಸ್ಕೊಂಡಿದ್ದೆ. ಕಾಲು ಟ್ವಿಸ್ಟ್ ಆಗೋದ್ರಿಂದ ನಮ್ಮ ಮಮ್ಮಿ ಸ್ವಲ್ಪ ಕಾಲನ್ನ ತಿಕ್ತಾಯಿದ್ರು. ಸಿಕ್ಕಾಪಟ್ಟೆ ನೋವಾಗ್ತಿತ್ತು. ನಮ್ಮ ಮಮ್ಮಿಗೆ ನನ್ನ ಕಾಲನ್ನ ತಿಕ್ಕೋದು ನೋಡಿ ನನ್ನ ಮಗ ಕೂಡ ಬಂದು ನನ್ನ ಕಾಲನ್ನ ಒರೆಸ್ತಾ ಇದ್ದಾನೆ. ಅವ್ನು ಇನ್ನೂ ಬರೀ 9 ತಿಂಗಳು ಮಾತ್ರ. ಮಕ್ಕಳಿಗೆ ನಾವು ಏನು ಕಲಿಸ್ತೀವೋ, ಹೆಂಗೆ ತೋರಿಸ್ತೀವೋ ಅದನ್ನೇ ಕಲಿತಾವೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಐ ಲವ್ ಯು ಸೋ ಮಚ್ ಮಗನೇ. ಇನ್ನೇನು ಬೇಕು ಅಲ್ವಾ ಜೀವನದಲ್ಲಿ, ಇಷ್ಟೇ ಸಾಕು ಅಂತ ಅನಿಸ್ಬಿಡುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.